ಇಂದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳ ಜೊತೆ ಪ್ರಧಾನಿ ಸಭೆ ನಡೆಸುತ್ತಿರುವ ವಿಚಾರ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮುನಿಯಪ್ಪ ಆಹಾರ ಸಚಿವ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂದಿನ ಸಭೆಯಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೇನೆ. ಸಂಜೆ 6:30ಕ್ಕೆ ಸಭೆ ಕರೆದಿದ್ದಾರೆ. ಅಟೆಂಡ್ ಆಗ್ತೇನೆ ಎಂದಿದ್ದಾರೆ. ಉಳಿದ ವಿಚಾರ ಆಮೇಲೆ ನಾನು ಮಾತನಾಡ್ತೇನೆ. ಮಧ್ಯಪ್ರಾಚ್ಯಗಳಲ್ಲಿ ಯುದ್ಧ ನಡೆಯುತ್ತಿದೆ. ನಾವು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಲ್ಲವನ್ನ ಕೂಡ ಮಿತವಾಗಿ ಬಳಕೆ ಮಾಡಿಕೊಳ್ಬೇಕು. ಸದ್ಯಕ್ಕೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಏನೂ ಇಲ್ಲ ಎಂದಿದ್ದಾರೆ. ಇನ್ನು ಕರ್ನಾಟಕ ನ್ಯೂಸ್ ಬೀಟ್ಗೆ ಆಹಾರ ಸಚಿವ KH ಮುನಿಯಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಹೌದು, 6:30ಗೆ ಮೀಟಿಂಗ್ ಕರೆದಿದ್ದಾರೆ, ಅಟೆಂಡ್ ಮಾಡ್ತೀನಿ. ಅಟೆಂಡ್ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಮತ್ತೆ ನಿಮ್ಮನ್ನ ಮಾತಾಡ್ತಾರೆ. ಸರ್, ಒಂದ್ ಕಡೆ ಮೋದಿ ಅವರು ಹೇಳ್ತಿದ್ದಾರೆ ಕೋವಿಡ್ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು, ರಾಜ್ಯದವರು ಎಲ್ಲ ಸಕಲ ರೀತಿಯಲ್ಲೂ ರೆಡಿ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಯುದ್ಧ ನಡೀತಿರುವಂತ ಸಂದರ್ಭದಲ್ಲಿ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು, ಮಿತಿ ವ್ಯಯ ಮಾಡಬೇಕು. ಅಥವಾ ಏನು ಅವಕಾಶ ಇದೆ, ಎಷ್ಟು ಮಟ್ಟಿಗೆ ಸಾಧ್ಯವಾಗ್ತದೆ ಅದನ್ನು ಮಿತಿಯಾಗಿ ಬೆಳೆಸ್ಕೊಂಡು ಜೀವನ ಸಾಗಿಸ್ಬೇಕು. ಈಗ ಪ್ರೆಸೆಂಟ್ ರಾಜ್ಯದಲ್ಲಿ ಏನು ಆ ಥರ ಏನಿಲ್ಲ ಸರ್ ಸಿಚುವೇಶನ್? ಸದ್ಯಕ್ಕೇನು ತೊಂದರೆ ಇಲ್ಲ. ಮೊನ್ನೆ ಮೀಟಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಮಂಡೇ ಮೀಟಿಂಗ್ ಮಾಡ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.